ನನ್ನ ಹೆಸರು ಶಿವಮೂರ್ತಿ ಕರಿಯಪ್ಪ ಮಾಳಣ್ಣವ್ರಿ, ಸಾಕಿನ ಗಾಮನಗಟ್ಟಿ. ನಾನು ವ್ಯವಸಾಯ ಮಾಡಕತ್ತಿದ್ದು ಜಾಸ್ತಿ ಸ್ವಲ್ಪ ತರಕಾರಿನ ಮಾಡ್ತಿದ್ದೆ ರೀ. ತರಕಾರಿ ಮಾಡ್ತಾ ಮಾಡ್ತಾ ನಮ್ಮದು ಲೋಕಲ್ ಮಾಡ್ತಾ ಇಲ್ಲೇ ನಾವು APMC ಮಾರ್ಕೆಟು ಅದು ಮತ್ತು ಅಲ್ಲೇ ಗಾರ್ಮೆಂಟ್ಸು ಅಲ್ಲೇ ಇಲ್ಲೇ ಮಾಡ್ತಾ ಇದ್ದೀವಿ ರೀ. ಏನೋ ಅಚಾನಕ್ಕಾಗಿ ದೇಶಪಾಂಡೆ ಫೌಂಡೇಶನ್ನವ್ರು ಬಂದು ನಮ್ಮ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರಿ. ಇಲ್ಲ ನಮ್ಮದು ಸ್ವಲ್ಪ ತರಕಾರಿ ಇದು ಮಾಡಿ ನೋಡ್ರಿ, ಬೀಜ ಗೊಬ್ಬರ ಎಲ್ಲ ನಾವೇ ಕೊಡ್ತೀವಿ, ಅದನ್ನು ನಾವೇ ಪರ್ KG ಮೇಲೆ ನಾವು ವಾಪಸ್ ಹೋಗ್ತೀವಿ ರೀ ಅಂಥೇಳಿ ನಮ್ಮ ಕೂಡ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಮಾಹಿತಿ ಕೊಟ್ರಿ. ಆ ಪ್ರಕಾರವಾಗಿ ನಾವು ಮಾಡಕತ್ತೀವಿ ರೀ. ಮಾಡಕತ್ತಿಂದ ನಾವು ಮಾಡೋದ್ರಕ್ಕಿಂತನೂ ಅವ್ರು ಮಾಡೋದು ಹೆಚ್ಚಿಂದ ಅನುಕೂಲ ಆಗೈತೆ ರೀ. ನಮ್ಗೆ ಅನುಕೂಲ ಹೆಂಗಂತಂದ್ರೆ ಸ್ವಲ್ಪ ನಮ್ಮದು ತರಕಾರಿಗೆ ಸ್ವಲ್ಪ ರೇಟ್ ಹೆಚ್ಚಿಗೆ ಹಾಕಿ ಕೊಡ್ತಾರೆ ರೀ. ಸ್ವಲ್ಪ ರೇಟ್ ಹೆಚ್ಚಿಗೆ ಹಾಕಿ ಕೊಡ್ತಾರೆ, ಮಾರ್ಕೆಟ್ಗಿಂತನೂ ರೇಟ್ ಹೆಚ್ಚಿಗೆ ಹಾಕಿ ಕೊಡ್ತಾರೆ. ಮತ್ತು ಏನೋ ರೋಗ ಏನಾರ ಬಂದರೂ ಅವರೇ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ನಮಗೆ ಗೈಡ್ ಮಾಡ್ತಾರೆ. ಮತ್ತು ಪ್ರತಿಯೊಂದೂ ಏನೋ ನಾವು ಬೆಳೆದ್ರೂ ನಾವು ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಕೊಟ್ಟರೆ ಸಾಕ್ರಿ. ನಾವು ಹೊಲದ ಮ್ಯಾರಿ ಒಳಗೆ ಕೊಟ್ಟರೆ ಸಾಕ್ರಿ, ಅವರೇ ಬಂದು ಗಾಡಿ ತೊಗೊಂಡು ವಾಪಸ್ ತೊಗೊಂಡು ಹೋಗ್ತಾರೆ. ಮತ್ತು ನಮ್ಗೆ ಪೇಮೆಂಟ್ದು ಏನು ಸಮಸ್ಯೆ ಇಲ್ಲ. ಅದೆಷ್ಟೋ ಆದ್ರೂ ನಮ್ದು ಅಕೌಂಟ್ ಥ್ರೂ ಅವರೇ ಪೇಮೆಂಟ್ ಮಾಡ್ತಾರೆ. ಮಾಡಿ ಒಟ್ಟು ನಾವು ಕೃಷಿ ಮಾಡೋದಕ್ಕೆ ಸ್ವಲ್ಪ ನಮಗೆ ಉತ್ತಮ ಅನ್ಸೈತ್ರಿ. ಇನ್ನು ಅವರು ಬಂದಿದ್ದು ಫಸ್ಟ್ ಟೈಮ್, ಈಗ ಸ್ಟಾರ್ಟಿಂಗ್ ರೀ. ನಾನು ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದು ಫಸ್ಟ್ ಟೈಮ್. ಆದ್ರೆ ಹೆಚ್ಚಂದ್ರೆ ಈಗ ನನಗೆ ಸ್ವಲ್ಪ ಏರಿಯಾದೊಳಗನ ಅದು ಇನ್ಕಮ್ ನಂದಕ್ಕೆ ಅವ್ರದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಅವ್ರದ್ದು ಕೂಡ ನಾನು ಮಾಡೋದ್ರಿಂದ ಹೆಚ್ಚಿನ ನನಗೆ ಇನ್ಕಮ್ ಬರ್ತೈತಿ ಅನ್ನೋದು ಕಾನ್ಫಿಡೆನ್ಸ್ ರೀ. ಇನ್ನು ಹೆಚ್ಚಿಂದ ಮುಂದೆ ಅವ್ರು ಕೂಡ ನಾನು ಬೇರೆ ಕ್ಯಾರೆಟು ಅದು ಗಜ್ರಿ ಅದು ಕೊಡ್ತೇವೆ ಅಂತಂದರೆ ಅದನ್ನು ಬೆಳೆದ ಸ್ವಲ್ಪ ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಅವ್ರು ಕೂಡ ಕಂಟಿನ್ಯೂ ಮಾಡ್ಬೇಕಂತ ನನ್ನ ಆಸೆ ಐತ್ರಿ. ಸ್ವಲ್ಪ ಜಗದೊಳಗನ ಹೆಚ್ಚಿನ ಆದಾಯ ತೆಗಿಬೋದು ಅಂತ ನನ್ನ ಅನುಭವ ರೀ. ಮತ್ತು ಇನ್ನೊಂದು ಯಾವುದೋ ಕೆಮಿಕಲ್ ಇಲ್ಲ. ನಾವು ಮೊದಲೆಲ್ಲ ಯೂರಿಯಾ DAP ಎಣ್ಣೆ ಅದು ಇದು ಹೊಡೆದ ನಾವು ತರಕಾರಿ ಬೆಳಿತಿದ್ವಿ ರೀ. ಅವ್ರು ಗೈಡ್ ಮಾಡೋದ್ರಲ್ಲಿಂದ ಸರ್ಕಾರಿ ಗೊಬ್ಬರ ಕೆಮಿಕಲ್ ಎಲ್ಲನೂ ಕಡಿಮೆ ಮಾಡಿಬಿಟ್ಟೇವ್ರಿ. ಇನ್ನೂ ನಮಗೆ 4 ಸೀಡ್ ಕಡಿಮೆ ಬಂದರೂ ಸಹಿತ ಅದು ಪ್ಯೂರ್ಲಿ ಆರ್ಗ್ಯಾನಿಕ್, ಸಾರ್ವಜನಿಕರ ಊಟಕ್ಕೆ ಅನುಕೂಲ ಆಗುವಂಥದ್ದು ನಾವು ಬೆಳೆದು ಕೊಡಾಕತ್ತೀವಿ ರೀ. ಇಷ್ಟೇ ರೀ.